ನಮಸ್ಕಾರ. ಒಂದ್ಸಲ ಕುರಿಮರಿ ಹುಲ್ಲುಗಾವಲಲ್ಲಿ ಆರಾಮವಾಗಿ ಹುಲ್ಲನ್ನು ಮೇಯ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಒಂದು ತೋಳ ಎಲ್ಲಿಂದಲೋ ಬಂದು ಕುರಿಮರಿಯನ್ನು ಹಿಡ್ಕೊಂಡು ಕುರಿಮರಿ, ನಾನು ನಿನ್ನನ್ನು ತಿಂತೀನಿ ಅಂತು. ಕುರಿಮರಿಗೆ ಒಂದು ಸಲ ಗಾಬರಿ ಆಯಿತು. ಆದರೂ ಕೂಡ ಅದು ತನ್ನ ಗಾಬರಿಯನ್ನು ತೋರಿಸ್ಕೊಳ್ದೆ ಹೇಳುತ್ತೆ, ತೋಳಣ್ಣ, ನಾನು ಈಗಷ್ಟೇ ಹುಲ್ಲು ತಿಂದಿದ್ದೀನಿ, ನೀನೇನಾದರೂ ನನ್ನನ್ನು ತಿಂದರೆ ನೀನು ಕೂಡ ಹುಲ್ಲಿನ ವಾಸನೆ ಬರ್ತೀಯಾ? ಅದಕ್ಕೆ ನನಗೆ ಸ್ವಲ್ಪ ಹೊತ್ತು ಟೈಮ್ ಕೊಡು, ನಾನು ಇಲ್ಲೆಲ್ಲ ಹಾರ್ತೀನಿ, ಕುಣಿತೀನಿ, ಆಗ ಹುಲ್ಲು ಕರಗಿ ಹೋಗುತ್ತೆ, ಆಮೇಲೆ ನೀನು ನನ್ನನ್ನು ತಿನ್ಬೋದು ಅನ್ನತ್ತೆ. ತೋಳ ಸರಿ ಆಯಿತು ಅಂಥೇಳಿ ಒಪ್ಕೊಳ್ಳುತ್ತೆ. ಕುರಿಮರಿ ಆರಾಮಾಗಿ ಅಲ್ಲೆಲ್ಲ ಕುಣಿಯುತ್ತೆ. ಆಮೇಲೆ ತೋಳದ ಹತ್ರ ಬಂದು ಹೇಳುತ್ತೆ, ತೋಳಣ್ಣ, ಇಲ್ಲಿ ನೋಡು, ನನ್ನ ಕೊರಳಲ್ಲಿ ಗಂಟೆ ಕಾಣ್ತಾ ಇದೆಯಲ್ಲ, ಅದನ್ನು ನೀನು ಬಾರಿಸಿದ್ರೆ ನಾನು ಇನ್ನೂ ಜೋರಾಗಿ ಕುಣಿಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಮೂರ್ಖ ತೋಳ, ಗೊತ್ತೇ ಆಗಲ್ಲ ಕುರಿಮರಿ ಉಪಾಯ. ಆಯಿತು ಅಂಥೇಳಿ ಕುರಿಮರಿಯ ಕೊರಳಲ್ಲಿದ್ದ ಗಂಟೆಯನ್ನು ಬಾರಿಸುತ್ತೆ. ಆ ಗಂಟೆಯ ಶಬ್ದವನ್ನು ಕೇಳಿದಂತಹ ಕುರಿಗಾಹಿ ಮತ್ತು ಅವನ ಜೊತೆಯಲ್ಲಿದ್ದಂತಹ ನಾಯಿ ಓಡೋಡಿ ಬರ್ತವೆ, ಕುರಿಮರಿಗೇನೋ ಅಪಾಯ ಆಯಿತು ಅಂಥೇಳಿ. ಇದನ್ನು ನೋಡಿದಂತಹ ತೋಳ ಜೀವ ಉಳಿದ್ರೆ ಸಾಕು ಅಂತ ಓಡಿ ಹೋಗುತ್ತೆ. ಕುರಿಮರಿ ತನ್ನ ಉಪಾಯ ಫಲಿಸಿದ್ದಕ್ಕೆ ತುಂಬ ಸಂತೋಷಪಟ್ಟು ಕುರಿಗಾಹಿ ಜೊತೆ ಮನೆಗೆ ಹೋಗುತ್ತೆ. ಧನ್ಯವಾದ.